ಮೇಡಮ್, ಅದೇ ಬಾಣಂತಿಯರ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸೊ ಸರ್ಕಾರ ಏನು ಪಾಲನೆ ಮಾಡಬೇಕು ಅಂತ ನಿಮ್ಮ ಆಗ್ರಹ? ನಾನು ಬಳ್ಳಾರಿಗೆ ಬಾಣಂತಿಯರ ಸಾವಿನ ನಂತರ ಹೋದಾಗ ಆಸ್ಪತ್ರೆಯಲ್ಲಿ ಪ್ರತಿಯೊಂದು ಸಹ ನಾನು ಚೆಕ್ ಮಾಡಿದೆ. ನೀರಿರ್ಬೋದು, ನೀರಿನ ಕ್ವಾಲಿಟಿ, ಆಮೇಲೆ ಅವರು ಎಲ್ಲಿ ಆಪ್ರೇಷನ್ OT ಯೂಸ್ ಮಾಡ್ತಾರೆ ಆ OT ಸಹ ನಾನು ಅಂದರೆ OTಯಲ್ಲೂ ಸಹ ಅವರು ಸ್ವ್ಯಾಬ್ ಟೆಸ್ಟ್ ಕಳಿಸ್ಬೇಕು. ಅಂದರೆ ವರ್ಕಿಂಗ್ ಸ್ಟೇಷನ್ನು, ಟೇಬಲ್ಲು, ಇನ್ಸ್ಟ್ರೂಮೆಂಟ್ಸು, ಸ್ಟೆರ್ಲೈಸೇಷನ್ನು ಪ್ರತಿಯೊಂದು ನಾನು ಚೆಕ್ ಮಾಡಿ ಮುಖ್ಯಮಂತ್ರಿಗಳಿಗೆ ಖುದ್ದಾಗಿ ನಾನು ವರದಿಯನ್ನು ಕೊಟ್ಟೆ. ಅವತ್ತು ಮುಖ್ಯಮಂತ್ರಿಗಳು DC ಅವ್ರಿಗೂ ಖುದ್ದಾಗಿ ಫೋನ್ ಮಾಡಿ ಕೇಳಿದ್ರು, ಈ ಥರ ಮಹಿಳಾ ಆಯೋಗದ ಅಧ್ಯಕ್ಷರು ಬಂದಿದ್ದರು, ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಅಂತ. ಯಾಕಂದರೆ ಅಲ್ಲಿ ನೀರಿನ ಮೇಲ್ಗಡೆ ಓವರ್ ಹೆಡ್ ಟ್ಯಾಂಕಲ್ಲಿ ಸುಮಾರು ಒಂದು 14 ಓವರ್ ಹೆಡ್ ಟ್ಯಾಂಕಲ್ಲಿ 8 ಓವರ್ ಹೆಡ್ ಟ್ಯಾಂಕ್ ಮೇಲೆ ಲಿಡ್ಡೇ ಇರಲಿಲ್ಲ. ಅಂದರೆ ಒಂದೊಂದರಲ್ಲಿ ಹುಳ ಆಡ್ತಾಯಿದ್ವು. ಅಂದರೆ ಅದು ಎಲ್ಲ ಲೇಬರ್ ರೂಮ್ಗೆ ಡೈರೆಕ್ಟ್ ಕನೆಕ್ಷನ್ ಇತ್ತು. ವಿಮ್ಸ್ ವಿಸಿಟ್ ಮಾಡಿದಾಗ ಬಾಣಂತಿಯರನ್ನ ತೊಗೊಂಬಂದು ಕಾರಿಡಾರ್ನಲ್ಲೇ ಮಲಗಿಸ್ಬಿಟ್ಟಿದ್ರು. ಜಸ್ಟ್ ಬಾಣಂತಿಯರನ್ನ ಕಾರಿಡಾರ್ನಲ್ಲಿ ಹಸುಗೂಸನ್ನ ಹಾಕಿ ಮತ್ತು ಈ ಥಂಡಿಯಲ್ಲಿ ನಾನು ಪ್ರತಿಯೊಂದು ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತೊಗೊಂಡು ಬಂದಿದ್ದೀನಿ. ಮತ್ತು ಚೀಫ್ ಸೆಕ್ರೆಟರಿ ಅವ್ರಿಗೂ ಸಹ ನಾನು ಪತ್ರವನ್ನು ಬರೆದಿದ್ದೇನೆ. ನಾನು ಸಹ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ, ಪತ್ರದ ಮುಖಾಂತರ ಸಹ ಅಫಿಷಿಯಲಿ ಕಮ್ಯುನಿಕೇಟ್ ಸಹ ಮಾಡಿದ್ದೀನಿ. 5 ಲಕ್ಷ ಪರಿಹಾರ ಸಾಲದು. ಆ ಮಕ್ಕಳ ಉನ್ನತ ಶಿಕ್ಷಣದವರೆಗೂ ಸರ್ಕಾರ ಹೊಣೆಯನ್ನು ಹೊತ್ಕೋಬೇಕು. ಯಾಕೆಂದರೆ ತಾಯಿ ಬದುಕಿದ್ರೆ ಖಂಡಿತವಾಗಲೂ ತನ್ನ ಮಗುವನ್ನು ಓದಿಸ್ತಾ ಇದ್ಲು. ಮತ್ತು ಯಾವುದೇ ತಪ್ಪಿಲ್ಲದೆ ಇರೋ ಕಾರಣಕ್ಕೆ ತಾಯಿ ಸತ್ತಿರೋದ್ರಿಂದ ಆ ಮಗುವಿನ ಭವಿಷ್ಯ ಸರ್ಕಾರದ ಹೊಣೆ. ಹಾಗಾಗಿ ನಾನು ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದೇನೆ. ಆರೋಗ್ಯ ಸಚಿವರು ರಾಜೀನಾಮೆಯನ್ನು BJP ಮಹಿಳಾ ಮೋರ್ಚಾದವರು ಕೇಳ್ತಾ ಇದ್ದಾರೆ, ಸರಿ ಇದೆ ಅಂತ? ಅಲ್ಲ, ಅದ್ರ ಬಗ್ಗೆ ನಾನು ಉತ್ತರ ಕೊಡಲಿಕ್ಕಾಗೋದಿಲ್ಲ. ಯಾಕೆಂದರೆ ಆರೋಗ್ಯ ಸಚಿವರು ಯಾವತ್ತೂ ನೀವು ಮಾಡುವಂಥ ಪ್ರೋಟೋಕಾಲ್ನೆಲ್ಲ ಮಾಡಬೇಡಿ ಅಂತ ಅವ್ರು ಹೇಳಿರಲ್ಲ. ಆದರೆ ಒಂದು ನಾವು ತಿಳ್ಕೋಬೇಕು, ಅಲ್ಲಿ ಏನು ಸಿಸ್ಟಮ್ ಇದೆ, ಆ ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ಕರೆಕ್ಟಾಗಿ ನಡೀತಾ ಇದೆಯಾ, ಅಥಾರಿಟಿ ಕರೆಕ್ಟಾಗಿ ಚೆಕ್ ಮಾಡ್ತಾರಾ, THO ಏನು ಮಾಡ್ತಾಯಿದ್ದಾರೆ, DHO ಏನು ಮಾಡ್ತಾಯಿದ್ದಾರೆ, ಅದನ್ನೆಲ್ಲ ಕರೆಕ್ಟಾಗಿ ಸಿಸ್ಟಮಿಗೆ ತರುವಂಥ ಕೆಲಸವನ್ನು ನಾವು ಮಾಡಬೇಕು. ಯಾರಿದ ಕಾರಣ ನೀವು ಫಸ್ಟು ಲಿಂಗರ್ ಲ್ಯಾಕ್ಟೇಟ್ ಅಂತಂದರು, ಆಮೇಲೆ ನೀವು ನೋಡಿ ಡ್ರಗ್ಸು ಸಹ ನೀವು ಆಸ್ಪತ್ರೆಗೆ ಬಂದ ನಂತರ ಯಾವ ಸ್ಟೋರೇಜ್ ಸಿಸ್ಟಮಲ್ಲಿ ನೀವು ಸ್ಟೋರ್ ಮಾಡ್ತೀರಾ, ಅದು ಭಾಳ ಇಂಪಾರ್ಟೆಂಟ್ ಇದೆ. ನೀವು ಮತ್ತೆ ಅವರು ಟೆಸ್ಟಿಗೆ ಕಳಿಸೋದು ಯಾವುದು, ಅಲ್ಲಿಂದ ಕಂಪ್ನಿಯಿಂದ ಕಳಿಸ್ತಾರೆ. ಕಂಪ್ನಿಯಲ್ಲಿ ಸ್ಟೋರೇಜ್ ಮೀಡಿಯಾನೇ ಬೇರೆ. ಇಲ್ಲಿ ನೀವು ತೊಗೊಂಡೋಗಿ ಆಸ್ಪತ್ರೆಯಲ್ಲಿ ನೀವು ಪೇಷಂಟ್ ಕೊಡಬೇಕಾದ್ರೂ ನೀವು ಎಲ್ಲಿ ಬೇಕಾದ್ರೂ ಕಂಟಾಮಿನೇಟ್ ಆಗ್ಬೋದು. ನೋಡಿ, ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಸಾವಿನ ಸಂಖ್ಯೆ ಇದೆ, ಇಲ್ಲ ಅಂತಲ್ಲ, ಬಟ್ ಕಡಿಮೆ ಇದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಾಣಂತಿಯರ ಸಾವಿನ ಸಂಖ್ಯೆ ಜಾಸ್ತಿ ಇದೆ. ಯಾಕಿದೆ ಅದನ್ನು ನಾವು ರೆಕ್ಟಿಫೈ ಮಾಡಬೇಕು ಇಮಿಡಿಯೇಟ್ಲಿ. ಅದನ್ನು ನಾನು ಸಂಪೂರ್ಣವಾಗಿ, ನನಗೆ ಮಾನ್ಯ ಮುಖ್ಯಮಂತ್ರಿಗಳು ಸಹ ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಮಾತಾಡೋದಕ್ಕೆ. ನಾನು ಏನೇನು ಕಂಡೆ ಅದನ್ನು ವಿಶ್ಲೇಷಣೆಯಾಗಿ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಮತ್ತು ಅದನ್ನು ಕುರಿತು ಮತ್ತು ಸ್ಟ್ಯಾಂಡರ್ಡ್ ಆಫ್ ಪ್ರೋಟೋಕಾಲ್ ಏನು ಹಾಕಬೇಕು ಅದನ್ನು ಸಹ ನಾನು, ಯಾಕಂದರೆ ಒಂದು ಬಸ್ರಿ 5 ತಿಂಗಳಿಂದನೇ ನಾವು ಮಾನಿಟರ್ ಮಾಡಬೇಕಾಗತ್ತೆ. ಸೊ ಅದನ್ನು ಪ್ರತಿಯೊಂದು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮೇಡಮ್, ನೀವು ಎಷ್ಟೊಂದು ಸಮಸ್ಯೆಗಳ ಬಗ್ಗೆ ಹೇಳ್ತಾ ಇದ್ದೀರಿ, ಯಾಕೆ ಸರ್ಕಾರಕ್ಕೆ ಆರೋಗ್ಯ ಸಚಿವರಿಗೆ ಕಾಣಿಸ್ತಿಲ್ಲ? ನಾನು ಆಯೋಗದ ಅಧ್ಯಕ್ಷೆಯಾಗಿ ಬಂದು ಹೆಲ್ತ್ ಸೆಕ್ರೆಟರಿ ಹತ್ರ ಮಾತಾಡಿದ್ದೀನಿ, ಮತ್ತು ಚೀಫ್ ಸೆಕ್ರೆಟರಿ ಹತ್ರ ಮಾತಾಡಿದ್ದೀನಿ, ಅಫಿಷಿಯಲಿ ಸಹ ಲೆಟರ್ ಕಮ್ಯುನಿಕೇಟ್ ಮಾಡಿದ್ದೀನಿ. ಅವರೂ ಸಹ ಉನ್ನತ ತಂಡವನ್ನು ರಚಿಸಿ ಎಲ್ಲವನ್ನು ಕಳಿಸಿ ಎಲ್ಲ ಇನ್ವೆಸ್ಟಿಗೇಷನ್ ಏನೇನಾಗಿದೆ ಅಂತ ತರಿಸ್ಕೊಳ್ತಾ ಇದ್ದಾರೆ. ಸೊ ಅದನ್ನು ನಾನು ಫಾಲೋ ಅಪ್ ಮಾಡ್ತಾ ಇದ್ದೇನೆ ಖಂಡಿತ. ನೀವು ನೋಡಿ, 1 ವಾರ ನಂತರ SOP ಸಹ ಎಲ್ಲ ಚೇಂಜ್ ಆಗುತ್ತೆ. ಈಗಲೂ ಸಹ ನಾನು ಮಾನ್ಯ ಮುಖ್ಯಮಂತ್ರಿಗಳ ಕುಂದುಕೊರತೆ ನಿಲಯದ ಅವರನ್ನು ಸಹ ನಾನು ಭೇಟಿ ಮಾಡಿದೆ. ಅವರು ಅಷ್ಟೇ KS ಆಫೀಸರ್ ಇದ್ದಾರೆ. ಸೊ ಅವ್ರ ಜೊತೆ ಅವರು ಈ ಬಾಣಂತಿಯರ ಬಗ್ಗೆ ಒಂದು ಡಿಟೇಲ್ ಪ್ರೋಟೋಕಾಲ್ ರೆಡಿ ಮಾಡಿದ್ದಾರೆ. ಎರಡೂ ಕೂತ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ತೊಗೊಂಡೋಗಿ ಅದನ್ನು ಸಬ್ಮಿಟ್ ಮಾಡಿ ಅದನ್ನು ಮುಂದಿನ ದಿನಗಳಲ್ಲಿ ಫಾಲೋ ಅಪ್ ಮಾಡಬೇಕು ಅಂತ ಹೇಳಿ ಸಹ ರೆಕಮೆಂಡ್ ಮಾಡ್ತೇವೆ. ಥ್ಯಾಂಕ್ ಯು.